ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಇವತ್ತಿನ ವ್ಲಾಗ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ಬೆಳಗ್ಗೆನೇ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಏನೂ ಇಲ್ಲ, ನಾರ್ಮಲ್ ಸಿಂಪಲ್ಲಾಗಿ ಫ್ರೆಶ್ ಆಗಿ ಬೆಳೆದಿರುವಂತಹ ತುಳಸಿ ಎಲೆಯಿಂದ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೋದು. ಯಾವುದಾದ್ರೂ ಪರವಾಗಿಲ್ಲ, ಜೀರಾ ವಾಟರ್ ಅಥವಾ ನಿಮ್ಮ ಲೆಮನ್ ವಾಟರು ಅಥವಾ ಗ್ರೀನ್ ಟೀ ಯಾವುದಾಗುತ್ತೋ ಅದನ್ನು ಕುಡಿಬೋದು. ಈ ಥರ ಎಲೆಗಳಿಂದನೂ ಕೂಡ ನೀವು ಡಿಟಾಕ್ಸ್ ಡ್ರಿಂಕ್ನ ಬೆಳಿಗ್ಗೆ ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಜೀರ್ಣಶಕ್ತಿಗಾಗಲಿ, ಗ್ಯಾಸ್ಟ್ರಿಕ್ಗಾಗಲಿ. ಸೊ ನೈಟ್ ನೀವೇನಾದರೂ ಊಟ ಮಾಡಿರೋದು ಡೈಜೆಷನ್ ಆಗಿಲ್ಲ ಅಂದರೂ ಕೂಡ ಈ ಥರ ಬರೀ ಬಿಸಿನೀರು ಕುಡಿಯೋ ಬದಲು ಸ್ವಲ್ಪ ಏನಾದರೂ ಅದಕ್ಕೆ ಜೀರಿಗೆ ಈ ಥರ ಅಜ್ವಾನ ಆ ಥರ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಡೇ ಫುಲ್ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹಾಗೆ ಇದು ನ್ಯಾಪ್ಕಿನ್ ಬಂದುಬಿಟ್ಟು ನಾನು ಮೊನ್ನೆ ರಿಲಯನ್ಸ್ಗೆ ಹೋಗಿದ್ನಲ್ವ, ಸೊ ಅಲ್ಲಿ ತಂದಿದ್ದೆ. ಕಿಚನ್ ಕ್ಲೀನಿಂಗ್ ನ್ಯಾಪ್ಕಿನ್ನು ಒಂದು 3 ಸೆಟ್ ಬಂದಿದೆ. ಸೊ ಒಂದನ್ನು ತಗೊತಾ ಇದ್ದೀನಿ. ಅದು ಸೈಡಿಂದ ತೊಗೊಳಕ್ಕೆ ಹೋದೆ, ಮಧ್ಯದೇ ಕಟ್ಟಾಯಿತು. ಸೊ ಅದನ್ನೇ ತಗೊಂಡಿದ್ದೀನಿ. ಸೊ ವೈಟ್ ಕಲರ್ ಸ್ವಲ್ಪ ಗಲೀಜಾದರೆ ಸ್ವಲ್ಪ ಎದ್ದು ಕಾಣಿಸ್ತೆ. ಬೇರೆ ಕಲರ್ ತೊಗೋಬೇಕಿತ್ತು, ಇದಿದೆ ಈ ಥರ ಕಲರು. ಸೊ ಖಾಲಿ ಆಗಿತ್ತಲ್ವ ಅಂತ ತೊಗೊಂಬಂದೆ. ಹಾಗೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪೋಹ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿದ್ದೀನಿ, ಕ್ಯಾರೆಟು, ಬೀನ್ಸು, ಹಾಗೆ ಕ್ಯಾಪ್ಸಿಕಮ್ ಇದ್ದರೂ ಕೂಡ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಶೇಂಗಾ ಬೀಜನೂ ಕೂಡ ಹಾಕ್ಬೋದು. ನಾನಿಲ್ಲೇನು ಶೇಂಗಾ ಬೀಜ ಎಲ್ಲ ಹಾಕಿಲ್ಲ, ಹಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕ್ಯಾರೆಟ್, ಬೀನ್ಸು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಬಿಟ್ಟು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪಿನಕಾಯಿನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆರೆಂಜ್ ತಿನ್ನಬೇಕಿತ್ತು, ಸ್ವಲ್ಪ ಜಾಸ್ತಿನೇ ಇತ್ತು ಆರೆಂಜೆಲ್ಲ ಕೆಟ್ಟೋಗ್ತಾ ಇತ್ತಲ್ಲ, ಹಾಗಾಗಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 4 ಆರೆಂಜಿಗೆ ಇಷ್ಟು ಜ್ಯೂಸ್ ಬಂದಿದೆ, ನೋಡ್ತಾ ಇರ್ಬೋದು. ಹಣ್ಣು ಕೂಡ ಚಿಕ್ಕದಿತ್ತಲ್ಲ, ಹಾಗೆ ಸ್ವೀಟ್ ಇತ್ತು, ಹಾಗಾಗಿ ನಾನು ಶುಗರ್ ಎಲ್ಲ ಏನೂ ಹಾಕಿಲ್ಲ. ಹಾಗೆ ಮಧ್ಯಾಹ್ನಕ್ಕೆ ನಾನು ಅಡುಗೆ ಏನು ಮಾಡಿದ್ದೀನಿ ಅಂತಂದರೆ ರೈಸ್ ಮಾಡಿದ್ದೀನಿ. ರೈಸ್ ಜೊತೆಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರಿತ್ತು, ಸೊ ಅದನ್ನೇ ನಾನು ತೊಗೊತಾ ಇದ್ದೀನಿ. ಸೊ ಮೊಳಕೆ ಹುಳ್ಳಿಕಾಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಮೊಳಕೆ ಬರ್ಸಿರ್ತೀವಲ್ವ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಪ್ರಕೃತಿ ಸ್ಕೂಲ್ ಹತ್ರ ಫೀ ಎಲ್ಲ ಪೇ ಮಾಡಬೇಕಿತ್ತು, ಹಾಗೆ ಬ್ಯಾಗ್ ಎಲ್ಲ ತೊಗೋಬೇಕಿತ್ತು ಅವಳಿಗೆ. ಹಾಗಾಗಿ ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ಸೊ ಊಟ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೊಸರು, ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೆ. ನನ್ನ ಮಗಳು ಅಮ್ಮ ಮನೇಲಿ ಇದ್ಲು, ಇವನು ಮಲ್ಕೊಂಡಿದ್ದ, ಹಾಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಎದ್ಬಿಟ್ಟ. ಎಲ್ಲಾದರೂ ಹೋಗಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಎದ್ಬಿಡ್ತಾನೆ. ಒಂದು 10-15 ನಿಮಿಷ ಆಗಿತ್ತು ಅಷ್ಟೇ ಮಲ್ಕೊಂಡು. ಅಂದರೆ ಅವನದು ನಿದ್ದೆ ಮಾಡೋ ಟೈಮ್ ಇವಾಗ. ಬ್ರೇಕ್ಫಾಸ್ಟ್ ಆದಮೇಲೆ 1 ಅವರ್ 2 ಅವರ್ ನಿದ್ದೆ ಮಾಡ್ತಾನೆ. ಹಾಗಾಗಿ ಮಲ್ಕೊಂಬಿಟ್ಟಿತ್ತು. ಹಂಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಎದ್ಬಿಟ್ಟ. ಮಮ್ಮಿ ಬೂ ಹೋಗೋಣ, ಟೋಪಿ ಹಾಕು ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಇವನ್ನ ಕರ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತಲ್ಲೇ ಸ್ಕೂಲಲ್ಲೇ ಆಟ ಆಡಿಸ್ತಾ ಇದ್ದೀನಿ. ಪ್ಲೇಗ್ರೌಂಡಲ್ಲಿ ಆಟ ಆಡ್ತೀನಿ ಅಂದ. ನನ್ನ ಹಸ್ಬೆಂಡು ಅಮೌಂಟ್ ಪೇ ಮಾಡ್ತಾಯಿದ್ರು, ಫೀಸ್ ಪೇ ಮಾಡಬೇಕಿತ್ತು. ಸೊ ಹಾಗಾಗಿ ಇವನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ, ಅಲ್ಲಂದರೆ ಹಠ ಮಾಡ್ತಾ ಇರ್ತಾನೆ ಅಲ್ಲಿ, ಹಾಗಾಗಿ ಆಟ ಆಡ್ತೀನಿ ಅಂದ. ಸೊ ಆಟ ಆಡಿಸ್ತಾ ಇದ್ದೆ. ಬಿಸಿಲು ಮಾತ್ರ ತುಂಬಾ ಇತ್ತು. ಇದು ಸ್ಲೈಡೆಲ್ಲ ತುಂಬ ಸುಡ್ತಾ ಇತ್ತಲ್ವ, ಹಾಗಾಗಿ ಜಾರೋದಕ್ಕೆ ಇದು ಮಾಡ್ತಾಯಿದ್ದೆ. ನಾನು ಹಾಫ್ ಪ್ಯಾಂಟ್ ಹಾಕ್ಕೊಂಡು ಕರ್ಕೊಂಬಂದ್ಬಿಟ್ಟಿದ್ನ. ಸೊ ಹಂಗಾಗಿ ಅವನಿಗೆ ಕಾಲು ಸುಡ್ತಾ ಇತ್ತು. ಬಿಸಿ ಅಂತಂದು ಅವನು ಏನು ಸ್ಲೈಡೆಲ್ಲ ಆಟ ಆಡಲೇ ಇಲ್ಲ. ಹಾಗೆ ನಮ್ಮ ಪ್ರಕೃತಿಗೆ ಡೆಂಟಲಿ ಕರ್ಕೊಂಡು ಹೋಗ್ಬೇಕಿತ್ತು, ಸ್ವಲ್ಪ ಚೆಕಪ್ ಇತ್ತು. ಹಾಗೆ ಮುಗಿಸ್ಕೊಂಡು ವಾಪಸ್ ಬರ್ತಾ ನನ್ನ ಹಸ್ಬೆಂಡು ಸ್ನ್ಯಾಕ್ಸ್ ತಿನ್ನಬೇಕು ಅಂದರು. ಅವರೇನೋ ಮಸಾಲೆ ಪುರಿ ತೊಗೊಂಡಿದ್ರು. ನಾನು ಏನು ಮಸಾಲೆ ಪುರಿ ಎಲ್ಲ ತಿನ್ನಲಿಲ್ಲ, ನಾನು ರೋಟಿ ಕರಿ ತೊಗೊಂಡಿದ್ದೆ ಅಷ್ಟೇ. ನನ್ನ ಮಗಳಿಗೆ ದೋಸೆ ತೊಗೊಂಡಿದ್ದೆ. ಹಾಗೆ ಅವಳು ಜ್ಯೂಸ್ ಕುಡಿತಾ ಇದ್ಲು. ಸೊ ಇದು ಹಾಗೆ ನೆಕ್ಸ್ಟ್ ಡೇ, ಇದು ಸಂಡೇ. ಸೊ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ಗೆ ಅಂತಂದು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಮನೇಲಿ ಮಕ್ಕಳನ್ನಿಬ್ಬರನ್ನೂ ಕೂಡ ಬಿಟ್ಟು ಬಂದಿದ್ವಿ, ಫಂಕ್ಷನ್ಗೆ ಹೋಗ್ಬೇಕಿತ್ತು. ಸೊ ತುಂಬ ಬಿಸಿಲಿತ್ತಲ್ವ, ಅವರಿಬ್ಬರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವಳು ಬರಲ್ಲ ಅಂತ ಹೇಳ್ತಾಳೆ. ಫಂಕ್ಷನ್ ಎಲ್ಲ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ ಇವಾಗ. ನಾನು ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಮುಂಚೆ ಎಲ್ಲ ಬರ್ತಿದ್ಲು ಫಂಕ್ಷನ್ಸ್ಗೆಲ್ಲ, ಇವಾಗ ಅಷ್ಟೊಂದು ಇಷ್ಟಪಡಲ್ಲ. ನಾನು ಬರಲ್ಲ, ನಾನು ಪಾಪು ಜೊತೆಗಿರ್ತೀನಿ ಅಂತಂದು ಹೇಳ್ತಾ ಇದ್ಲು. ಸರಿ ಅಂತಂದು ಇಬ್ಬರನ್ನೂ ಕೂಡ ಅಮ್ಮ ಮನೇಲಿ ಬಿಟ್ಟು ಬಂದರು. ಬೆಳಗ್ಗೆ ಅವ್ರಿಗೂ ಕೂಡ ಹಾಲೆಲ್ಲ ಕುಡಿಸಿ ಅವರಿಬ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೆ. ಮ್ಯಾಗಿ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅವರಿಗೆ ಮ್ಯಾಗಿ ಮಾಡಿದ್ದೆ. ನಮಗೆ ಅಂತಂದು ಓಟ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಓಟ್ಸ್ ಯಾವಾಗಲೂ ಹಸಿದು ಹಾಕ್ತಾಯಿದ್ನಲ್ಲ, ಇವತ್ತೊಂದು ಸ್ವಲ್ಪ ಹುರಿಯೋಣ ಅಂತಂದು ಹುರಿದು ಓಟ್ಸ್ ಪುಡ್ಡಿಂಗ್ ಆ ಥರ ಸ್ಮೂತಿ ಮಾಡ್ಕೊಳ್ಳೋಣ ಅಂತಂದು. ಚೆನ್ನಾಗಿರುತ್ತೆ ಸ್ವಲ್ಪ ಹುರಿದ್ರೆ ಟೇಸ್ಟ್ ಕೂಡ ಅಂತ. ಎಮರ್ಜೆನ್ಸಿಗೆ ಹಾಗೆ ಬಿಸಿನೀರು ಹಾಕಿಬಿಡ್ತಾ ಇದ್ದೆ. ಸೊ ಸ್ವಲ್ಪ ಟೈಮ್ ಇತ್ತಲ್ವ, ಹಾಗಾಗಿ ನಿಧಾನಕ್ಕೆ ಹುರ್ಕೊಂಡು ಓಟ್ಸು ಸ್ಮೂತಿಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಹುರಿದಾದ್ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ.
ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಏನೆಲ್ಲ ಹಾಕ್ತೀನಿ ಅಂತಂದು ಓಟ್ಸ್ ಸ್ಮೂತಿಗೆ. ಸೊ ನೋಡಿಲ್ಲ ಅಂದವರು ನನ್ನ ಹಳೆ ವೀಡಿಯೋ ಎಲ್ಲ ಹೋಗಿ ನೋಡಿ. ಸೊ ಆಲ್ಮೋಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಅಷ್ಟೇ, ಏನೆಲ್ಲ ಹಾಕಿದ್ದೀನಿ ಡೀಟೇಲಾಗಿ ಹೇಳ್ತಾ ಇಲ್ಲ ಇಲ್ಲಿ. ಸೊ ಬೇಕು ಅಂತಂದರೆ ಸ್ಮೂತಿದೆ ಕೆಲವೊಂದೆಲ್ಲ ರೆಸಿಪಿಗಳಿದೆ, ಸೊ ಅದನ್ನು ಹೋಗಿ ನೋಡಿ. ಸೊ ಒಂದು ಬೌಲ್ಗೆ ಹಾಕ್ಕೊಂಡು ಯಾವ ಫ್ರೂಟ್ ಇರುತ್ತೋ ಆ ಫ್ರೂಟ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬನಾನಾ ಮತ್ತು ಆ್ಯಪಲ್ ಇತ್ತು, ಎರಡೂ ಕೂಡ ಆ್ಯಡ್ ಮಾಡಿಕೊಂಡೆ. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಂದು, ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತಲ್ವ ಹಾಗಾಗಿ. ಹಾಗೆ ಸೀಡ್ಸ್ ಯಾವುದೆಲ್ಲ ಸೀಡ್ಸ್ ಇರುತ್ತೋ ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಸೀಡ್ಸ್ ಮಧ್ಯ ಸಿಗುತ್ತಲ್ವ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ, ಹಾಗೆ ಹನಿ ಹಾಕ್ಕೊತಾ ಇದ್ದೀನಿ. ಹನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಯಾಕಂದರೆ ಫ್ರೂಟ್ಸ್ ಇರುತ್ತಲ್ವ, ಸೊ ಅಲ್ಲಿಗೆ ಸ್ವೀಟು ಕರೆಕ್ಟ್ ಆಗುತ್ತೆ ಅಂತಂದು ಹನಿನ ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ಒಂದೊಂದು ಬೌಲು ಏನೋ ಸ್ಮೂತಿನ ತೊಗೊಂಡ್ವಿ. ಹಾಗೆ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ವ, ನಮ್ಮ ಮನೆಯವ್ರ ಫ್ರೆಂಡ್ದು ಮನೆ ಓಪನಿಂಗ್ ಇತ್ತು. ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಹೋಗ್ತಾ ಗಿಫ್ಟನ್ನ ತೊಗೊಂಡು ಹೋಗಬೇಕು ಅಂತ ಒಂದೆರಡು ಅಂಗಡಿಲಿ ನೋಡಿದ್ವಿ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗಿಫ್ಟ್. ಹಾಗಾಗಿ ಇಲ್ಲಿ ಪಾತ್ರೆ ಅಂಗಡಿ ಇತ್ತು ನಮ್ಮ ಮನೆ ಹತ್ರನೇ. ಸೊ ಹಂಗಾಗಿ ಪಾತ್ರೆ ಅಂಗಡಿಗೆ ಬಂದಿದ್ವಿ. ಏನು ಬೇಕಂದ್ರೂ ಸಿಗುತ್ತೆ, ಅಷ್ಟೊಂದು ವೆರೈಟಿ ಎಲ್ಲ ಇರುತ್ತೆ. ಸೊ ಪ್ಯಾನ್ ಎಲ್ಲ ನೋಡ್ತಾ ಇದ್ವಿ, ಹಾಗೆ ಏನೇನಿದೆ ಗ್ಲಾಸಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಕ್ರಾಕರಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದು, ಸೊ ಅದು ಕ್ರಾಕರಿ ಯೂನಿಟ್ಗೆ ಏನಾದರೂ ಇಟ್ಕೊತಾರೆ ಅಂತಂದು, ಸೊ ಆ ಥರದ್ದು ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು. ಸೊ ಈ ಥರದ್ದು ಒಂಥರ ಚೆನ್ನಾಗಿತ್ತು, ಜಾಮೂನ್ ಬೌಲ್ ಅಂತ ಇದು. ಸೊ ಇದು ನೋಡ್ತಾ ಇದ್ದೀವಿ ಇನ್ನು. ಹಾಗೆ ಕೆಲವೊಂದು ಬೇರೆ ಬೇರೆದೆಲ್ಲ ತೋರಿಸಿದ್ರು, ನನಗಿದು ಇಷ್ಟ ಆಗ್ತಾಯಿತ್ತು, ನೋಡೋಕ್ಕೂ ಕೂಡ ಕ್ಯೂಟಾಗಿ, ಲುಕ್ಕು ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದು ತೋರಿಸಿದ್ರು, ಅದು ಪ್ಲೇನಾಗೇನೋ ಇತ್ತು. ಆಮೇಲೆ ಇದು ತೋರಿಸಿದ್ರು, ಇದು ನಮ್ಮ ಮನೇಲಿ ಸೇಮ್ ಇದೇ ಥರ. ಸೊ ಚೆನ್ನಾಗಿದೆ, ಇದನ್ನು ಕೂಡ ಇದನ್ನು ಚೆನ್ನಾಗಿದೆ ಅಂದರೆ ಜಾಮೂನ್ ಬೌಲು. ನನಗಿದು ಇಷ್ಟ ಆಯಿತು ರೀ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಅಲ್ಲ ಫಿಕ್ಸ್ ರೇಟ್ ಅಂದರೆ 600 ಕೊಡಬೇಕು. MRP 600 ಗ್ಲಾಸ್ ಚೆನ್ನಾಗಿತ್ತಲ್ಲ. ಖಾರದ ಪುಡಿ ಇದೆಲ್ಲ ಹಾಕೋಣಕ್ಕೆ ಸ್ವಲ್ಪ ದೊಡ್ಡದಿದೆ, ಓಲ್ ಚಿಕ್ಕದಿದೆ. ತಗೋಬೇಕಿದ್ವಿ, ತಗೊಳಂಗಿಲ್ಲ. ಅದು ಓಪನ್ ಮಾಡಿರಿ. ಇಷ್ಟೇನಾ? ಹಾಗೆ ಗಿಫ್ಟ್ ಎಲ್ಲ ತೊಗೊಂಡು ಹೋಗಿದ್ದೀವಿ ಇವಾಗ ಅವ್ರ ಮನೆ. ಹಾಗೆ ನೋಡ್ಕೊತಾ ಇದ್ದೀವಿ. ಇದು ಡೂಪ್ಲೆಕ್ಸು 2030 ಕೆಳಗಡೆ ಏನೋ ಕಮರ್ಷಿಯಲ್ನಾಗ ಬಿಟ್ಕೊಂಡು ಮೇಲ್ಗಡೆ ಡೂಪ್ಲೆಕ್ಸ್ ಕಟ್ಕೊಂಡಿದ್ದಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಕಿಡ್ಸ್ ರೂಮು. ಸೊ ಹಾಗೆ ಒಂದು ಫಾಲ್ ಸೀಲಿಂಗ್ ಇಷ್ಟೇ ಚಿಕ್ಕದಾಗಿ ಮಾಡಿಸಿದ್ದಾರೆ. ಸೊ ಇದು ಕಾಟ್ ಎತ್ತೋದು ಇಳಿಸೋದು ಮತ್ತು ಕ್ಲೋಸ್ ಮಾಡೋದು ಆ ಥರದ್ದು ಬರುತ್ತೆ. ಸೊ ಇನ್ನೂ ಮಾಡಿಸ್ತಾ ಇದ್ದಾರೆ, ಇನ್ನೂ ಕೆಲವೊಂದೆಲ್ಲ ಇಂಟೀರಿಯರು ಫರ್ನಿಚರ್ ಎಲ್ಲ ರೆಡಿ ಆಗಬೇಕಿತ್ತು. ಎಲ್ಲ ನೋಡಿಕೊಂಡು ಅವ್ರಿಗೂ ಕೂಡ ವಿಶ್ ಮಾಡಿ ಊಟಕ್ಕೆ ಬಂದಿದ್ದೀವಿ. ಸೊ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದಿನಕ್ಕೆ ಈ ಥರ ಊಟ ತಿಂತಾ ಇರೋದು ನಾನು. ಸೊ ಹಾಗೆ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಇವತ್ತಂತೂ ಡಯಟ್ ಗೋತಾ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.